ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ವಂದನೆಯನ್ನು ಸಲ್ಲಿಸ್ತೇನೆ. ಈ ದಿನದಲ್ಲಿ, ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರ ಪ್ರಸನ್ನತೆಗೋಸ್ಕರವಾಗಿ ದೇವರು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆ ಮಾಡೋಣ. ಸಮಸ್ತಕ್ಕೂ ಮೂಲ ಕಾರಣನಾದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ ದೈವಿಕ ಸಂದೇಶವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ಪ್ರಿಯ ವೀಕ್ಷಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಕರ್ತನೆ, ಅವರ ಕುಟುಂಬದಲ್ಲಿರುವಂಥ ಎಲ್ಲ ಕಷ್ಟವನ್ನು ನೀನು ತೆಗೆದುಹಾಕು. ಅವರಿಗೆ ಬೇಕಾದಂಥ ಸಮಾಧಾನವನ್ನು, ಆರೋಗ್ಯವನ್ನು, ಅವರ ಕುಟುಂಬದ ಕಾರ್ಯಗಳಲ್ಲಿ ಜಯವನ್ನು ಕೊಡುವುದರ ಮೂಲಕವಾಗಿ ಅನೇಕರು ಪ್ರಾರ್ಥನಾ ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ವಾಮಿ. ನಾವು ಕೂಡ ಅವರಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತಲೇ ಇದ್ದೇವೆ. ವಿಶೇಷವಾಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಅನೇಕರಿಗೆ ಬಿಡುಗಡೆಯನ್ನು ಕೊಟ್ಟಿದ್ದೀಯ ರಕ್ಷಕನ, ಅದಕ್ಕಾಗಿ ಸ್ತೋತ್ರ. ಮುಂದಿನ ಸಮಯದಲ್ಲಿ ವಾಕ್ಯವನ್ನು ಕೇಳುವುದರ ಮೂಲಕವಾಗಿ ನಿನ್ನ ಪ್ರಸನ್ನತೆ ಎಲ್ಲರ ಮೇಲೆ ಸದಾಕಾಲ ಇರಲಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಬಹಳ ಸಂತೋಷ. ಮತ್ತೊಂದು ಸಾರಿ ಈ ಒಂದು ದೈವಿಕ ಸಂದೇಶವನ್ನು ನೀಡುವಂಥ ಕೃಪೆಯನ್ನು ದೇವರು ದಯಪಾಲಿಸಿಕೊಟ್ಟಿದ್ದಾರೆ. ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ದಿನದ ಈ ಸಮಯದಲ್ಲಿ ಈ ದಿನದ ದೈವಿಕ ಸಂದೇಶದ ಮುಖ್ಯ ಭಾಗ, ಯೇಸು ಕ್ರಿಸ್ತನು ಅನೇಕ ಸಾರಿ ನಮಗೆ ಅನೇಕ ಸಂಗತಿಗಳನ್ನು ನಮಗೆ ನೆನಪಿಸುವವನಾಗಿದ್ದಾನೆ. ಹೇಗೆ ಎಂಬುದಾಗಿ ನೋಡುವಂಥ ಸಮಯದಲ್ಲಿ ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನಮ್ಮ ದೇವರನ್ನ ನನ್ನ ಕೈ ಬಿಟ್ಟಿದ್ದಾನೆ, ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿಲ್ಲ, ನಮ್ಮ ಪೂರ್ವಿಕರಲ್ಲಿ ನಮ್ಮ ತಂದೆ ತಾಯಿಗಳು, ನಮ್ಮ ತಾತ ಅಜ್ಜಂದಿರ ಜೊತೆಯಲ್ಲಿದ್ದಂಥ ದೇವರು ಈಗ ನನ್ನ ಕುಟುಂಬದಲ್ಲಿ ನನಗೆ ಸಹಾಯವನ್ನು ಮಾಡುತ್ತಾ ಇಲ್ಲ, ನಾನು ನಿರ್ಗತಿಕನಾಗಿ ಕಷ್ಟದ ಒಂದು ಸಮಯದಲ್ಲಿ ನಾನು ಬಿದ್ದು ಹೋಗಿದ್ದೇನೆ, ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ ಅನ್ನುವಂಥ ಭಾವನೆಗಳ ಮೂಲಕವಾಗಿ ನಾವು ಎಷ್ಟೋ ಸಾರಿ ನಿರಾಶೆಯ ಪರಿಸ್ಥಿತಿಗೆ ಹೋಗಿ ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ನಾವು ಭಾವಿಸಿಕೊಳ್ಳುತ್ತೇವೆ. ಪ್ರಿಯ ವೀಕ್ಷಕರೇ, ಆದರೆ ದೇವರು ಯಾವತ್ತೂ ಕೂಡ ಕೈ ಬಿಡುವಂಥ ದೇವರಲ್ಲ. ದೇವರು ಅನೇಕ ಸಂಗತಿಗಳನ್ನು ನಮಗೆ ಜ್ಞಾಪಿಸುವುದರ ಮೂಲಕವಾಗಿ ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿನದ ಸಂದೇಶಕ್ಕೆ ಪ್ರಾಮುಖ್ಯವಾದಂಥ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ, ದೇವರು ನಿನ್ನ ಜೊತೆಯಲ್ಲಿ ಸದಾಕಾಲ ಇರುತ್ತಾನೆ ಅನ್ನುವಂಥ ಒಂದು ಜೀವಿತವನ್ನು ನಿಮಗೆ ಕೊಟ್ಟಿರುವುದಕ್ಕೆ ಶಕ್ತನಾಗಿದ್ದಾನೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ನಾವು ಓದುವುದಾದರೆ ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 8 ಮತ್ತು 9ನೇ ವಚನವನ್ನು ನಾವು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವ ದೇವರು ಯೆಹೋಶುವನಿಗೆ ಹೇಳುವಂಥ ಒಂದು ವಾಗ್ದಾನದ ವಾಕ್ಯವನ್ನು ನಾವು ಓದುವುದಾದರೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಜ್ಞನಾಗುವಿ. ನಾನು ನಿನಗೆ ಆಜ್ಞಾಪಿಸಿದನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಪ್ರಿಯ ವೀಕ್ಷಕರೇ, ನಾನು ಮೊದಲೇ ಹೇಳಿದೆ, ದೇವರು ಎಷ್ಟೋ ಸಾರಿ ಅನೇಕ ಸಂಗತಿಗಳನ್ನು ನಮ್ಮ ನೆನಪಿಗೆ ತರುವಂಥದ್ದನ್ನು ನಾವು ನೋಡುತ್ತೇವೆ. ಯೆಹೋಶುವನ ಇಂದಿನ ಜೀವಿತದಲ್ಲಿ ನೋಡುವಾಗ ಯೆಹೋವ ದೇವರು ಇಸ್ರೇಲ್ ಜನಾಂಗವನ್ನು 40 ವರ್ಷಗಳಲ್ಲಿ ಮೋಶೆಯ ಮುಖಾಂತರವಾಗಿ ಐಗುಪ್ತ ದೇಶದಿಂದ ಏನು ಇಸ್ರೇಲ್ ಜನಾಂಗ 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ದಾಸತ್ವದಲ್ಲಿದ್ದಂಥ ಸಮಯದಲ್ಲಿ ದೇವರು ಕನಿಕರಿಸುವ ದೇವರಾಗಿ, ಪ್ರೀತಿಸುವ ದೇವರಾಗಿದ್ದರಿಂದ ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರನ್ನು ಬಿಡಿಸಿ ಕರೆದುಕೊಂಡು ಬರುವಾಗ ಮೋಶೆ ಕೂಡ ಯೆಹೋಶುವನಿಗೆ ಒಂದು ಧೈರ್ಯದ ಮಾತುಗಳನ್ನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಅದನ್ನು ನಾವು ವಿಮೋಚನ ಕಾಂಡ ಹಾಗೂ ಧರ್ಮೋಪದೇಶಕ ಕಾಂಡ 31ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡಬಹುದು. ಮೋಶೆ ಯೆಹೋಶುವನಿಗೆ ಅನೇಕ ಧೈರ್ಯದ ಮಾತುಗಳನ್ನು ಹೇಳಿರುವಂಥವನಾಗಿದ್ದಾನೆ. ಇದನ್ನು ಕೇಳಿದಂಥ ಯೆಹೋಶುವನ ಜೀವಿತದಲ್ಲಿ
ಒಂದು ವೇಳೆ ಮೋಶೆ ಹೇಳಿದಂಥ ಮಾತಿಗೆ ಅನುಗುಣವಾಗಿ ದೇವರು ನಿನ್ನ ಸಂಗಡ ಇರುತ್ತಾನೆ, ನೀನು ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಧೈರ್ಯದಿಂದಿರು, ನನ್ನ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ದೇವರು ಇರುವಾತನಾಗಿದ್ದಾನೆ ಎಂಬುದಾಗಿ ಹೇಳಿದರೂ ಕೂಡ, ಒಂದು ವೇಳೆ ಯೆಹೋಶುವನ ಜೀವಿತದಲ್ಲಿ ಒಂದು ವೇಳೆ ಆತನಿಗೆ ಅನೇಕ ವಿಚಾರಗಳಲ್ಲಿ ಒಂದು ವೇಳೆ ಬಲಹೀನನಾಗಿದ್ದಂಥ ಸಮಯದಲ್ಲಿ ದೇವರ ಆಶೀರ್ವಾದವನ್ನ ಪಡೆದಂಥ ಯೆಹೋಶುವನಿಗೆ ದೇವರು ಹೇಳುವಂಥದ್ದು, ನನ್ನ ಸೇವಕನಾದಂಥ ಮೋಶೆಯು ಸತ್ತು ಹೋಗಿದ್ದಾನೆ, ಆದುದರಿಂದ ಮೋಶೆಯ ಶಿಷ್ಯನಾದಂಥ ನಿನಗೆ ನಾನು ಕೊಡುವಂಥ ಒಂದು ಧೈರ್ಯ, ನಾನು ನಿನಗೆ ಕೊಡುವಂಥ ಕೆಲವು ಸೂಚನೆಗಳು ಮತ್ತು ಯೆಹೋವನಾದಂಥ ನಾನು ನಿನಗೆ ಕೆಲವು ಆಧರಣೆಗಳನ್ನು ಕೊಡುತ್ತೇನೆ ಎಂಬುದಾಗಿ ಯೆಹೋಶುವನಿಗೆ ಹೇಳಿದ ಹಾಗೆ ದೇವರು ಹೇಳುವಂಥ ಮಾತು, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಬೇಕು, ದೇವರು ಕೊಟ್ಟಂಥ ವಾಕ್ಯಗಳು ಯಾವಾಗಲೂ ನಿನ್ನ ಹೃದಯದಲ್ಲಿ ಇರಬೇಕು ಎಂಬುದಾಗಿ ದೇವರು ಯೆಹೋಶುವನಿಗೆ ವಾಗ್ದಾನ ಮಾಡುವಂಥದ್ದನ್ನು ನೋಡುತ್ತೇವೆ ಮತ್ತು ಕೆಲವು ಆಧರಣೆಗಳನ್ನು ನೀಡುವಂಥದ್ದನ್ನು ನೋಡುತ್ತೇವೆ. ಎಷ್ಟೋ ಸಾರಿ ನಾವು ಭಾವಿಸಿಕೊಳ್ಳುತ್ತೇವೆ ಪ್ರಿಯರೇ, ಅಯ್ಯೋ ದೇವರು ನನ್ನನ್ನು ಕೈ ಬಿಟ್ಟಿದ್ದಾನೆ, ನನ್ನ ಕುಟುಂಬಕ್ಕೆ ಸರಿಯಾದಂಥ ರೀತಿಯಲ್ಲಿ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾ ಇಲ್ಲ ಅನ್ನುವಂಥ ಭಾವನೆ ಎಷ್ಟೋ ಕ್ರೈಸ್ತರಲ್ಲಿ, ಕ್ರಿಸ್ತನನ್ನು ಹಿಂಬಾಲಿಸುವ ಜನರಲ್ಲಿ ಆ ಒಂದು ಜೀವಿತ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರಿಯ ವೀಕ್ಷಕರೇ, ನೀವು ಕಳವಳಗೊಳ್ಳುವಂಥದ್ದು ಬೇಡ. ದೇವರು ನಿಮಗೆ ಅನೇಕ ವಾಗ್ದಾನಗಳನ್ನು ಕೊಡುವುದರ ಮೂಲಕವಾಗಿ, ಮತ್ತೆ ನಿಮ್ಮನ್ನು ನೆನಪಿಸಿಕೊಳ್ಳುವುದರ ಮೂಲಕವಾಗಿ, ಆಧರಣೆಗಳನ್ನು ಕೊಡುವುದರ ಮೂಲಕವಾಗಿ ದೇವರು ನಿಮಗೆ ಯಾವಾಗಲೂ ಆಶೀರ್ವಾದವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಯೆಹೋಶುವನಿಗೆ ಮೋಶೆ ಒಂದು ವೇಳೆ ಹೇಳಿರಬಹುದು, ಆದರೆ ದೇವರು ಮತ್ತೆ ಬಂದು ಯೆಹೋಶುವನಿಗೆ ಆಜ್ಞಾಪಿಸುತ್ತಾ ಇರುವಂಥದ್ದನ್ನು ನೋಡುತ್ತೇವೆ. ಸಂಗತಿಗಳನ್ನು ನೆನಪಿಸುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಯಾವ ಸಂಗತಿ? ನೀನು ದೇವರ ವಾಗ್ದಾನಗಳನ್ನು ಕೈಕೊಂಡು ನಡಿ, ದೇವರ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿ ಇರಬೇಕು. ಯಾವಾಗ ನೀನು ದೇವರನ್ನ ಯಾವಾಗಲೂ ಪ್ರಾರ್ಥನೆಯ ಮುಖಾಂತರವಾಗಿ ದೇವರಿಗೆ ಸ್ತೋತ್ರವನ್ನ, ವಿಜ್ಞಾಪನೆಗಳನ್ನು ಸಲ್ಲಿಸುತ್ತಾ ಇರುತ್ತೀಯ, ಆಗ ದೇವರು ನಿನ್ನ ಸಂಗಡ ಇರುವಾತನಾಗಿದ್ದಾನೆ. ನೋಡಿ, ದೇವರ ವಾಕ್ಯದಲ್ಲಿ 9ನೇ ವಚನ, 1ನೇ ಅಧ್ಯಾಯ 9ನೇ ವಚನ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು. ಯಾವ ವಿಷಯದಲ್ಲಿ ಸ್ಥಿರಚಿತ್ತತೆಯನ್ನು ನಾವು ಕಾಪಾಡಿಕೊಳ್ಳಬೇಕು? ಪ್ರಿಯ ದೇವ ಜನರೇ, ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಸ್ಥಿರಚಿತ್ತತೆ ಯಾವ ಮಟ್ಟದಲ್ಲಿ ಬೆಳೆಯುತ್ತಾ ಇದೆ? ಯೆಹೋಶುವನಿಗೆ ದೇವರು ಹೇಳುವಂಥ ಮಾತು, ನಿನ್ನಲ್ಲಿ ಆ ಸ್ಥಿರತೆಯನ್ನು ಕಾಪಾಡಿಕೊಂಡು ಹೋಗು. ಒಂದು ವೇಳೆ ಮೋಶೆಯ ಜೀವಿತವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ, ಮೋಶೆಯ ಜೀವಿತದಲ್ಲಿ ಎಷ್ಟೋ ಸಾರಿ ಅವನಲ್ಲಿ ದುಡುಕುವಂಥ ಸ್ವಭಾವ ಇತ್ತು ಪ್ರಿಯರೇ. ಯಾಕೆಂದರೆ ಆ ಜನರ ಒಂದೊಂದು ಮಾತುಗಳನ್ನು ಕೇಳಿ ಆತನ ಜೀವಿತದಲ್ಲಿ ಎಷ್ಟೋ ಸಾರಿ ದುಡುಕುವ ಒಂದು ಸ್ವಭಾವ ಮೋಶೆಯಲ್ಲಿತ್ತು. ಈ ಕಾರಣದಿಂದ ಯೆಹೋವ ದೇವರು ಯೆಹೋಶುವನಿಗೆ ಹೇಳುವಂಥದ್ದು, ನೀನು ಸ್ಥಿರಚಿತ್ತನಾಗಿರು ಮತ್ತು ಧೈರ್ಯದಿಂದಿರು, ಅಂಜಬೇಡ. ಯಾವ ವಿಷಯದಲ್ಲಿ ಕೂಡ ನೀನು ಅಂಜುವಂಥದ್ದು ಅವಶ್ಯವಿಲ್ಲ, ಕಳವಳಗೊಳ್ಳಬೇಡ. ಇವತ್ತು ಪ್ರತಿಯೊಬ್ಬ ಕ್ರೈಸ್ತರ ಜೀವಿತದಲ್ಲಿ ಕಳವಳ ಅನ್ನುವಂಥದ್ದು, ಕುಟುಂಬ ಯಾವಾಗ ಕಷ್ಟದ ಪರಿಸ್ಥಿತಿಗೆ ಒಳಗಾಗುತ್ತದೆ, ಅನೇಕ ತೊಂದರೆಗಳಿಗೆ, ವೇದನೆಗಳಿಗೆ ಒಳಗಾಗುತ್ತದೆ, ಮನುಷ್ಯರು ಅಥವಾ ಕ್ರಿಸ್ತನ ಮಕ್ಕಳು ಕಳವಳಗೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ಯೆಹೋಶುವನಿಗೆ ಹೇಳುವಂಥ ಮಾತು, ನೀನು ಕಳವಳಗೊಳ್ಳಬೇಡ, ನೀನು ಧೈರ್ಯದಿಂದಿರು. ಯಾಕೆಂದರೆ ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುವಾತನಾಗಿದ್ದೆ. ನಾನು ನಿನ್ನ ಸಂಗಡ ಇದ್ದೇನೆ. ದೇವರು ನೋಡಿ ಎಷ್ಟು ಚೆನ್ನಾಗಿ ನೆನಪಿಸುತ್ತಾ ಇದ್ದಾನೆ. ಯೆಹೋಶುವನೇ, ಹೆದರಬೇಡ, ನಾನು ನಿನಗೆ ಕೆಲವು ಸಂಗತಿಗಳನ್ನು ಜ್ಞಾಪಿಸುತ್ತೇನೆ, ನೆನಪಿಸುತ್ತೇನೆ, ನಾನು ನಿನ್ನ ಸಂಗಡ ಇರುತ್ತೇನೆ, ನೀನು ಕಳವಳಗೊಳ್ಳಬೇಡ, ಧೈರ್ಯದಿಂದಿರು, ಅಂಜಬೇಡ. ಮೋಶೆಯ ಸಂಗಡ ಇದ್ದ ಹಾಗೆ ನಾನು ಕೂಡ ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಯೆಹೋವ ದೇವರು ಯೆಹೋಶುವನನ್ನು ಧೈರ್ಯಪಡಿಸುವಂಥದ್ದನ್ನು ನಾವು ನೋಡುತ್ತೇವೆ. ಯಾಕೆ ಎಂಬುದಾಗಿ ನೋಡುವಾಗ, ಮೋಶೆ ಕಾಲವಾದ ನಂತರ ಇಸ್ರೇಲ್ ಜನಾಂಗವನ್ನು ಯೆಹೋಶುವನು ನಡೆಸಬೇಕಾದಂಥ ಒಂದು ಜವಾಬ್ದಾರಿಯನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ
ಒಂದು ವೇಳೆ ಅಯ್ಯೋ ದೇವರು ನನ್ನನ್ನು ಬಿಟ್ಟಿದ್ದಾನೆ, ನನ್ನನ್ನು ಕೈ ಬಿಟ್ಟಿದ್ದಾನೆ, ನನ್ನ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳು ಬಂದಿದೆ, ದೇವರು ನನಗೆ ಯಾವ ರೀತಿಯ ಸಹಾಯವನ್ನು ನೀಡುತ್ತಾ ಇಲ್ಲ ಎಂಬುದಾಗಿ ನಿಮ್ಮ ಭಾವನೆಯಲ್ಲಿ ಒಂದು ವೇಳೆ ವ್ಯಕ್ತವಾಗಿರುವುದಾದರೆ, ಈ ಸಮಯದಲ್ಲಿ ದೇವರು ನಿಮಗೆ ಒಂದು ಅಭಯವನ್ನ, ಒಂದು ಆದರಣೆಯನ್ನು ನೀಡುತ್ತಾ ಇದ್ದಾನೆ. ಮಗನೇ, ಮಗಳೇ, ಹೆದರಬೇಡ, ನಾನು ನಿನ್ನ ಸಂಗಡ ಇರುತ್ತೇನೆ, ನಿನಗೆ ಧೈರ್ಯವನ್ನು ಕೊಡುತ್ತೇನೆ, ನಿನ್ನ ಜೀವಿತದಲ್ಲಿರುವಂಥ ಕಳವಳವನ್ನು ನಾನು ತೆಗೆದು ಹಾಕುತ್ತೇನೆ ಅನ್ನುವಂಥ ಅಭಯದ ವಾಕ್ಯಗಳನ್ನ ಕೊಡುವಾಗ ಯಾಕೆ ಪ್ರಿಯರೇ ನಾವು ಹೆದರಬೇಕಾಗಿದೆ? ಆ ಹೆದರಿಕೆಯನ್ನು ಬಿಡಿ, ದೇವರ ವಾಕ್ಯವನ್ನು ಓದಿರಿ, ಕುಟುಂಬದ ಪ್ರಾರ್ಥನೆಯನ್ನು ಮಾಡಿರಿ, ದೇವರ ಜೊತೆಯಲ್ಲಿ ನಿಮ್ಮನ್ನು ನೀವು ಯಾವಾಗಲೂ ಪ್ರಾರ್ಥನೆಯೊಂದಿಗೆ ತೊಡಗಿಸಿಕೊಳ್ಳಿ, ದೇವರು ನಿಮ್ಮನ್ನು ಬಲಪಡಿಸುತ್ತಾನೆ. ಹಾಗಾದರೆ ದೇವರು ನಿಮ್ಮ ಜೊತೆಯಲ್ಲಿ ಇರಬೇಕಾದ್ರೆ ನೀವು ಕೈಕೊಂಡು ನಡೆಯಬೇಕಾಗಿರುವಂಥ ಕೆಲವು ಅಂಶಗಳನ್ನು ನಾವು ನೋಡುವುದಾದರೆ, ಮೊದಲನೇದಾಗಿ ದೃಢನಾಗಿರುವಂಥ ಕ್ರೈಸ್ತನಾಗಿರಬೇಕು. ಕ್ರೈಸ್ತನಾಗಿರಬೇಕಾದ್ರೆ ಒಂದು ದೃಢತೆ ಅನ್ನುವುದು ಇದ್ದಾಗ ದೇವರು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಅದಕ್ಕೆ ಪೌಲನು ತಿಮೋಥೆಯನಿಗೆ ವಾಕ್ಯದ ಮೂಲಕವಾಗಿ ಧೈರ್ಯಪಡಿಸುವಂಥದ್ದನ್ನು ನೋಡುತ್ತೇವೆ. ಅದನ್ನು ನಾವು 2 ತಿಮೋಥೆಯನಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನವನ್ನು ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ, ಅದನ್ನು ನಾವು ಓದೋಣ. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸುತ್ತಾ ಇದ್ದೇನೆ, ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವಾತನನ್ನು ಬಲ್ಲೆನು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಾನು ನಂಬಿದ್ದೇನೆ. ಪೌಲನು ತಿಮೋಥೆಯನನ್ನು ಬಲಪಡಿಸುವಂಥದ್ದನ್ನು ನೋಡುತ್ತೇವೆ. ನಾವು ನಂಬಿರುವಂಥ ವಾಕ್ಯಗಳಿಗೆ ಅನುಸಾರವಾಗಿ ಕ್ರಿಸ್ತನು ನಮಗೆ ಕೊಟ್ಟಿರುವಂಥ ಎಲ್ಲ ದೈವಿಕ ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ದೃಢತೆ ನಮ್ಮಲ್ಲಿ ಇರಬೇಕು, ದೃಢವಾಗಿರುವಂಥ ಕ್ರೈಸ್ತರಾಗಿ ನಾವು ಇರಬೇಕೆಂಬುದಾಗಿ ಪೌಲನು ತಿಮೋಥೆಯನಿಗೆ ಒಂದು ಧೈರ್ಯದ ಮಾತುಗಳನ್ನು ಆ ಪತ್ರಿಕೆಯಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಯಾವ ರೀತಿಯ ಒಂದು ದೃಢತೆ ಎಂಬುದಾಗಿ ನೋಡುವಾಗ, ಅನೇಕ ಶ್ರಮಗಳು, ಅನೇಕ ತೊಂದರೆ ವೇದನೆಗಳು ಬರುವಾಗ ನೀನು ಧೃತಿಗೆಡದೆ, ನಾಚಿಕೆ ಪಡದೆ, ನಾವು ನಂಬಿರುವಾತನನ್ನು ನಾವು ಬಲ್ಲೆವು, ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕಾಗಿ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಾನು ನಂಬಿದ್ದೇನೆ. ನೋಡಿ 13ನೇ ವಚನ ಹೇಳುವಂಥದ್ದು, ನೀನು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆಯು ಪ್ರೀತಿಯು ಉಳ್ಳವನಾಗಿ ನನ್ನಿಂದ ಕೇಳಿದ ಸ್ವಸ್ಥ ಬೋಧನಾ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅನುಸರಿಸು. ಇವತ್ತು ದೇವರು ಹೇಳಿರುವಂಥ ವಾಕ್ಯಗಳನ್ನು ಮಾದರಿ ಮಾಡಿಕೊಂಡು ಅದರಂತೆ ನಾವು ದೃಢವಾಗಿ ನಾವು ಜೀವಿಸುವುದಾದರೆ ಯೇಸು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಅಂದು ಯೆಹೋವ ದೇವರು ಯೆಹೋಶುವನಿಗೆ ಕೊಟ್ಟಂಥ ವಾಗ್ದಾನ, ಯೆಹೋಶುವನಿಗೆ ಕೊಟ್ಟಂಥ ಒಂದು ಆದರಣೆ, ಒಂದು ಅಭಯ, ನಾನು ನಿನ್ನ ಸಂಗಡ ಇರುತ್ತೇನೆ, ನಿನ್ನನ್ನು ಆತ್ಮಿಕವಾಗಿ ನಾನು ಬಲಪಡಿಸ್ತೇನೆ, ನಿನಗೆ ನಾನು ಧೈರ್ಯವನ್ನು ಕೊಡುತ್ತೇನೆ. ಯಾಕೆಂದರೆ ಪ್ರಿಯ ವೀಕ್ಷಕರೇ, ಆಗಿನ ಕಾಲದಲ್ಲಿ ಇಸ್ರೇಲ್ ಜನಾಂಗವನ್ನು ನಡೆಸುವಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ಯಾಕೆಂದರೆ ಇಸ್ರೇಲ್ ಜನಾಂಗದವರಲ್ಲಿ ಒರಟು ಸ್ವಭಾವದವರು ಅನೇಕರಿದ್ದರು, ಗುಣುಗುಟ್ಟುವಂಥವರಿದ್ದರು, ಅನೇಕ ಬಾರಿ ಜಗಳವನ್ನು ಮಾಡುವಂಥವರಿದ್ದರು. ಅಂಥ ಜನರನ್ನು ನಡೆಸಿಕೊಂಡು ಹೋಗುವುದಕ್ಕೆ ಒಬ್ಬ ಸೇವಕನಿಗೆ, ಪ್ರವಾದಿಗೆ ಒಂದು ಧೈರ್ಯ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಆ ಧೈರ್ಯವನ್ನು ನಾವು ಪಡೆದುಕೊಳ್ಳಬೇಕಾದ್ರೆ ದೇವರ ಆಶೀರ್ವಾದ ನಮ್ಮಲ್ಲಿದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಪೌಲನು ತಿಮೋಥೆಯನಿಗೆ ಹೇಳುವಂಥದ್ದು, ನಾವು ನಂಬಿರುವಂಥ ವಾಕ್ಯಗಳನ್ನು ನಾವು ದೃಢವಾಗಿ ನಾವು ಕೈಕೊಂಡು ನಡೆಯುವುದಾದರೆ, ಆ ನಂಬಿಕೆಯ ಮಾರ್ಗದಲ್ಲಿ ನಾವು ಜೀವಿಸುವುದಾದರೆ ದೇವರು ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ ಎಂಬುದಾಗಿ ಪೌಲನು ತಿಮೋಥೆಯನಿಗೆ ಅಭಯವನ್ನು ನೀಡುವಂಥದ್ದನ್ನು, ಎಚ್ಚರಿಕೆಯನ್ನು ನೀಡುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ದೇವರು ನಮ್ಮ ಜೊತೆಯಲ್ಲಿ ಇರಬೇಕಾದರೆ ನಾವು ವಾಕ್ಯದಲ್ಲಿ ಒಂದು ದೃಢತೆಯನ್ನು ನಾವು ಕಾಪಾಡಿಕೊಂಡು ಹೋಗಬೇಕು. ಎರಡನೇದಾಗಿ ಸತ್ಯವೇದದ ಕ್ರೈಸ್ತನಾಗಿರು ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ನಮ್ಮ ಜೊತೆಯಲ್ಲಿ ಇರಬೇಕಾದರೆ, ನಮಗೆ ಆದರಣೆಗಳ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡಬೇಕಾದರೆ
ಎರಡನೇದಾಗಿ ನಾವು ಸತ್ಯವೇದದ ಕ್ರೈಸ್ತರಾಗಿರಬೇಕು ಪ್ರಿಯರೇ. ಇವತ್ತು ನಾವೆಲ್ಲ ಯಾವ ಕ್ರೈಸ್ತರಾಗಿದ್ದೇವೆ? ಎಷ್ಟೋ ಜನ ಸಭೆಗೆ ಹೋಗ್ತಾ ಇದ್ದಾರೆ, ಸತ್ಯವೇದವನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತಾ ಇಲ್ಲ ಪ್ರಿಯರೇ. ಯಾಕೆಂದರೆ ಈಗಿನ ಕಾಲದಲ್ಲಿ ಎಲ್ಲವನ್ನ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ನಮಗೆ ಸತ್ಯವೇದದ ಪರಿಜ್ಞಾನವು ಕುಂಠಿತವಾಗುವಂಥದ್ದನ್ನು ನಾವು ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಹಿಡಿದುಕೊಂಡು ಹೋಗುವುದಾದರೆ ಕರ್ತನು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನೀವು ದೇವರ ಆಲಯಕ್ಕೆ ಹೋಗುವಾಗ ನೀವು ಸತ್ಯವೇದವನ್ನು ಹಿಡಿದುಕೊಂಡು ಹೋಗುವಂಥ ಕ್ರೈಸ್ತರಾಗಿ ನೀವು ಜೀವಿಸಬೇಕು. ಯಾಕೆಂದರೆ ನಾಚಿಕೆ ಪಡಬಾರದು ಪ್ರಿಯರೇ. ಒಂದು ದೇವರ ವಾಕ್ಯವನ್ನು ನಮ್ಮ ಜೊತೆಯಲ್ಲಿ ಹಿಡಿದುಕೊಂಡು ಹೋಗುವಾಗ ನಾವು ನಾಚಿಕೆ ಪಡುವುದರಿಂದ ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತೇವೆ, ದೇವರ ಒಂದು ಪ್ರೀತಿಯನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದಕ್ಕೋಸ್ಕರವಾಗಿ ದಾವೀದನು ತನ್ನ ಕೀರ್ತನೆ 119ರಲ್ಲಿ ತನ್ನ ವಾಕ್ಯದ ಮೂಲಕವಾಗಿ ತಿಳಿಸುವಂಥದ್ದನ್ನು ನೋಡುತ್ತೇವೆ. 119ನೇ ಕೀರ್ತನೆ 111ನೇ ವಚನವನ್ನು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಪ್ರಿಯರೇ. ಅದನ್ನು ಓದುತ್ತೇನೆ. ನಿನ್ನ ಕಟ್ಟಳೆಗಳನ್ನು ನನ್ನ ನಿತ್ಯ ಸ್ವಾಸ್ಥ್ಯವನ್ನಾಗಿ ಆರಿಸಿಕೊಂಡಿದ್ದೇನೆ. ನಿನ್ನ ಕಟ್ಟಳೆಗಳನ್ನು ನನ್ನ ನಿತ್ಯ ಸ್ವಾಸ್ಥ್ಯವನ್ನಾಗಿ ಅಂದರೆ ಆಸ್ತಿಯನ್ನಾಗಿ ನಾನು ಆರಿಸಿಕೊಂಡಿದ್ದೇನೆ. ಅವು ನನ್ನ ಹೃದಯಕ್ಕೆ ಉಲ್ಲಾಸಕರವಾಗಿವೆ. ನೋಡಿ, ಎಂಥ ಅದ್ಭುತವಾದಂಥ ವಚನ ಇಲ್ಲಿ ಅಡಕವಾಗಿದೆ, ಇಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಒಂದು ವಾಕ್ಯವನ್ನು, ನಿನ್ನ ಆಜ್ಞೆಗಳನ್ನು ಅಥವಾ ಕಟ್ಟಳೆಗಳನ್ನು ನಿತ್ಯ ಸ್ವಾಸ್ಥ್ಯವನ್ನಾಗಿ ನಾನು ಅದನ್ನು ತೆಗೆದುಕೊಂಡಿದ್ದೇನೆ. ಒಂದು ವೇಳೆ ನಮ್ಮಲ್ಲಿ ಆಸ್ತಿ ಇರುವಾಗ 1 ಅಡಿ ಜಾಗ ಹೋದರೆ ನಾವು ಅದರ ಬಗ್ಗೆ ಯೋಚನೆ ಮಾಡ್ತೇವೆ. ಅಥವಾ ಒಂದು ಸೈಟನ್ನು ತೆಗೆದುಕೊಂಡು ಒಂದು ಸೈಟ್ ಇನ್ನೊಬ್ಬರ ಪಾಲಾದ ತಕ್ಷಣ ನಾವೇನು ಮಾಡ್ತೇವೆ? ತುಂಬ ಯೋಚನೆಯನ್ನು ಮಾಡ್ತೇವೆ, ಚಿಂತೆ ಮಾಡ್ತೇವೆ. ಅದೇ ರೀತಿಯಾಗಿ ದೇವರ ವಾಕ್ಯ ನಮ್ಮ ಹೃದಯದಿಂದ ತೆಗೆಯಲ್ಪಟ್ಟಂಥ ಸಮಯದಲ್ಲಿ ನಾವು ಯಾಕೆ ಚಿಂತೆ ಮಾಡ್ತಾ ಇಲ್ಲ? ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಚಿಂತಿಸಬೇಕಾಗಿದೆ. ಅದಕ್ಕೆ ದಾವೀದ ಹೇಳುವಂಥದ್ದು, ನಿನ್ನ ಕಟ್ಟಳೆಗಳನ್ನು ನನ್ನ ನಿತ್ಯ ಸ್ವಾಸ್ಥ್ಯವನ್ನಾಗಿ ಆರಿಸಿಕೊಂಡಿದ್ದೇನೆ, ಅವು ನನ್ನ ಹೃದಯಕ್ಕೆ ಉಲ್ಲಾಸಕರವಾಗಿವೆ. ನೋಡಿ, ಅವು ನನ್ನ ಹೃದಯಕ್ಕೆ ಉಲ್ಲಾಸಕರವಾಗಿದೆ. ಯಾಕೆಂದರೆ ಅದೇ 119ನೇ ಅಧ್ಯಾಯ 1ನೇ ವಾಚನವನ್ನು ನೋಡುವಾಗ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು, ಆತನ ಕಟ್ಟಳೆಗಳನ್ನು ಕೈಕೊಂಡು ಸಂಪೂರ್ಣ ಮನಸ್ಸಿನಿಂದ ಆತನ ಹುಡುಕುವಂಥವರು ಭಾಗ್ಯವಂತರು ಎಂಬುದಾಗಿ ನಾವು ನೋಡುತ್ತೇವೆ. ಯಾರು ದೇವರ ವಾಕ್ಯವನ್ನು ಹುಡುಕುತ್ತಾರೆ ಅವರು ಭಾಗ್ಯವಂತರು. ಹಾಗಾಗಿ ಎರಡನೇದಾಗಿ ನಾವು ಸತ್ಯವೇದದ ಕ್ರೈಸ್ತರಾಗಿ ನಾವು ಜೀವಿಸಬೇಕೇ ಹೊರತು ಕೇವಲ ಒಂದು ಜನರ ನೋಟಕ್ಕೆ ಮಾತ್ರ ನಾವು ಕ್ರೈಸ್ತರಾಗಿ ಜೀವಿಸುವುದರಿಂದ ಅಥವಾ ನಾವು ಒಳ್ಳೆಯ ವಸ್ತ್ರಗಳನ್ನು ಧರಿಸಿಕೊಂಡು ಸಭೆಗೆ ಹೋಗುವುದರಿಂದ ನಾವು ಕ್ರೈಸ್ತರಾಗಲಿಕ್ಕೆ ಸಾಧ್ಯವಿಲ್ಲ. ದೇವರು ಕೊಟ್ಟಂಥ ಒಂದು ಆಯುಧ, ದೇವರು ಕೊಟ್ಟಂಥ ಈ ಸತ್ಯವೇದವನ್ನು ನಾವು ನಮ್ಮ ಜೊತೆಯಲ್ಲಿ ನಾವು ತೆಗೆದುಕೊಂಡು ಹೋಗುವುದಾದರೆ ದೇವರು ನಿಮ್ಮ ಜೊತೆಯಲ್ಲಿ ಬರುವಾತನಾಗಿದ್ದಾನೆ. ನಿಮ್ಮ ಕುಟುಂಬಕ್ಕೆ ಬೇಕಾದಂಥ ದೈವಿಕ ಆಶೀರ್ವಾದವನ್ನು ಕೊಡುವಾತನಾಗಿದ್ದಾನೆ. ಅಂದು ಯೌಶುವನ ಸಂಗಡ ಇದ್ದಂಥ ದೇವರು, ಅಬ್ರಹಾಮ, ಈಸಾಕ, ಯಾಕೋಬನ ಸಂಗಡ ಇದ್ದಂಥ ದೇವರು, ಮೋಶೆಯ ಸಂಗಡ ಇದ್ದಂಥ ದೇವರು ಇವತ್ತು ನಿಮ್ಮ ಜೊತೆಯಲ್ಲಿ ಇರಬೇಕಾದರೆ ಸತ್ಯವೇದ ಅಥವಾ ಯೆಹೋವನ ಕಟ್ಟಳೆಗಳನ್ನು ನೀವು ಅನುಸರಿಸುವಂಥ ಕ್ರೈಸ್ತರಾಗಬೇಕು. ಕೇವಲ ಕೈಕೊಂಡು ನಡೆದರೆ ಪ್ರಯೋಜನವಿಲ್ಲ. ಹೃದಯದ ಮೂಲಕವಾಗಿ ಅನುಸರಿಸಿ ಕ್ರಿಯೆಗಳಿಂದ ಅದನ್ನು ತೋರಿಸುವಾಗ ದೇವರ ಆಶೀರ್ವಾದವನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಪ್ರಿಯ ವೀಕ್ಷಕರೇ, ಮೂರನೇದಾಗಿ ಕ್ಷಮಿಸುವ ಕ್ರೈಸ್ತನಾಗಿರಬೇಕು. ಎಫೆಸದವರಿಗೆ ಬರೆದಂಥ ಪತ್ರಿಕೆ ಕ್ಷಮಿಸುವ ಕ್ರೈಸ್ತನಾಗಿರಬೇಕು. ಮೂರನೇದಾಗಿ ಎಫೆಸದವರಿಗೆ ಬರೆದಂಥ ಪತ್ರಿಕೆ 4ನೇ ಅಧ್ಯಾಯ 32ನೇ ವಚನದಲ್ಲಿ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವವರಾಗಿಯೂ ಇರಿ, ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ. ದೇವರು ನಮ್ಮ ಜೊತೆಯಲ್ಲಿ ಇರಬೇಕಾದರೆ ನಮ್ಮಲ್ಲಿ ಕ್ಷಮಿಸುವ ಗುಣ ಇರಬೇಕೆಂಬುದಾಗಿ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ತಿಳಿಸುವಂಥದ್ದನ್ನು ನೋಡುತ್ತೇವೆ. ಇವತ್ತು ನಮ್ಮಲ್ಲಿ ಕ್ಷಮಾಪಣೆಯ ಜೀವಿತ ಇದೆಯಾ ಪ್ರಿಯರೇ? ಕ್ಷಮಿಸುವಂಥ ಗುಣ ಇದೆಯಾ? ನಾವು ಆರಾಧನೆಗೆ ಹೋಗ್ತೇವೆ, ನಮಗೆ ಒಂದು ವೇಳೆ ವೈರಿ ನಮ್ಮ ಪಕ್ಕದಲ್ಲಿ ಬಂದು ಕುಳಿತುಕೊಂಡಾಗ ನಾವು ಸ್ಥಳವನ್ನು ಬದಲಾಯಿಸಿ ಇನ್ನೊಂದು ಸ್ಥಳಕ್ಕೆ ಹೋಗುವಂಥದ್ದನ್ನು ನಮ್ಮ ಜೀವಿತದಲ್ಲಿ, ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮ ಜೊತೆಯಲ್ಲಿ ಇರಬೇಕಾದರೆ ನಮ್ಮಲ್ಲಿರಬೇಕಾದ ಮೂರನೇ ಗುಣ ಕ್ಷಮಿಸುವಂಥ ಗುಣ ಇದ್ದಾಗ ಮಾತ್ರ
ದೇವರು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ನಮಗೆ ಆಧರಣೆಗಳ ಮೂಲಕವಾಗಿ ಕೆಲವು ಸಂಗತಿಗಳನ್ನು ಜ್ಞಾಪಿಸಿ ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ಮೂರನೇ ಗುಣ, ದೇವರು ನಮ್ಮಲ್ಲಿ ಕ್ಷಮಿಸುವಂಥ ಗುಣ ನಮ್ಮಲ್ಲಿ ಇರಬೇಕೆಂಬುದಾಗಿ ನಾವು ನೋಡುತ್ತೇವೆ. ನಾಲ್ಕನೇದಾಗಿ ಪ್ರೀತಿಯುಳ್ಳಂಥ ಕ್ರೈಸ್ತನಾಗಿರಬೇಕು. 1 ಕೊರಿಂಥ 13ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುತ್ತೇವೆ, ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ. ಕ್ರೈಸ್ತರಾದಂಥ ನಮ್ಮ ಜೀವಿತದಲ್ಲಿ ನಾವು ದೇವರು ನಮ್ಮ ಜೊತೆಯಲ್ಲಿ ಸದಾಕಾಲ ಇರಬೇಕಾದರೆ ದೇವರ ವಾಕ್ಯದಲ್ಲಿ ಪೌಲನು ಹೇಳಿದ ಹಾಗೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಆ ಪ್ರೀತಿಯ ಶ್ರೇಷ್ಠತೆಯನ್ನು ನಾವು ಅರಿತುಕೊಂಡಾಗ ದೇವರು ನಮ್ಮ ಸಂಗಡ ಇರುವಾತನಾಗಿದ್ದಾನೆ. ಪ್ರಿಯ ದೇವಜನರೇ, 4ನೇದಾಗಿ ನಾವು ಪ್ರೀತಿಯುಳ್ಳಂಥ ಕ್ರೈಸ್ತರಾಗಿ ಜೀವಿಸುವಾಗ ದೇವರು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. 5ನೇದಾಗಿ ಸೇವೆ ಮಾಡುವ ಕ್ರೈಸ್ತನಾಗಿರು. 2 ತಿಮೋಥೆ 2ನೇ ಅಧ್ಯಾಯ 15ನೇ ವಚನದಲ್ಲಿ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದೆ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರಬೇಕು. ಸೇವೆ ಮಾಡುವಾಗ ದೇವರು ಕೊಟ್ಟಂಥ ನಿಯಮಕ್ಕೆ ಅನುಸಾರವಾಗಿ ನಾವು ಸೇವೆಯನ್ನು ಮಾಡುವಾಗ ದೇವರು ನಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ. ಹಾಗಾಗಿ ಪ್ರಿಯ ದೇವ ಜನರೇ, ದೇವರ ಮಕ್ಕಳಾಗಿ ನಾವು ಜೀವಿಸುವಾಗ ಅಯ್ಯೋ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾನೆ ಎಂಬುದಾಗಿ ನಾವು ದುಃಖದಿಂದ ಇರುವುದು ಪ್ರಯೋಜನವಿಲ್ಲ. ಅಂದು ಯೆಹೋಶುವನ ಸಂಗಡ ದೇವರು ಇದ್ದು ಅನೇಕ ವಾಗ್ದಾನಗಳನ್ನು ಕೊಡುವುದಕ್ಕೆ ಶಕ್ತನಾದ. ಅದಕ್ಕೆ ಯೆಹೋಶುವನು ಕೊನೆಯದಾಗಿ 24ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರ ವಾಕ್ಯದಲ್ಲಿ ಯೆಹೋಶುವ 24, 14, 15ರಲ್ಲಿ ಯೆಹೋಶುವನು ಒಂದು ನಿರ್ಧಾರಕ್ಕೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಅಂದು ಯೆಹೋಶುವನು ಮಾಡಿದಂಥ ಒಂದು ವಾಗ್ದಾನ, ನಾನು ನನ್ನ ಮನೆಯವರು ಯೆಹೋವನನ್ನೇ ಆರಾಧಿಸ್ತೇವೆ. ಇವತ್ತು ನಿಮ್ಮ ಜೀವಿತದಲ್ಲಿ ಈ ಒಂದು ಮಾತುಗಳು ಬರುವುದಾದರೆ ದೇವರು ನಿಮ್ಮ ಜೊತೆಯಲ್ಲಿ ಇರುವಾತನಾಗಿದ್ದಾನೆ, ನಿಮಗೆ ಆದರಣೆಯನ್ನು ದಯಪಾಲಿಸಿಕೊಡುವನಾಗಿದ್ದಾನೆ. ಅನೇಕ ಸಂಗತಿಗಳ ಮೂಲಕವಾಗಿ ನಿಮ್ಮನ್ನು ಬಲಪಡಿಸಿ ನಿಮ್ಮ ಕುಟುಂಬವನ್ನು ಯೋಗ್ಯ ಸ್ಥಿತಿಗೆ ತರುವಂಥ ದೇವರಾಗಿದ್ದಾನೆ. ಆ ದೇವರಿಗೆ ನಿಮ್ಮ ಹೃದಯಗಳನ್ನು ಅರ್ಪಿಸಿರಿ. ಆ ದೇವರಿಗೆ ನಿಮ್ಮ ಪ್ರೀತಿಯನ್ನು ಅರ್ಪಿಸುವುದಾದರೆ ದೇವರು ನಿಮಗೆ ಬೇಕಾದಂಥ ದೈವಿಕ ಆಶೀರ್ವಾದವನ್ನು ತನ್ನ ವಾಕ್ಯದ ಮೂಲಕವಾಗಿ ದಯಪಾಲಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ, ನಿಮ್ಮ ಜೊತೆಯಲ್ಲಿ ಇರುವಂಥವನಾಗಿದ್ದಾನೆ. ಆ ದೇವರಿಗೆ ನಿಮ್ಮ ಹೃದಯವನ್ನು ಅರ್ಪಿಸಿರಿ. ದೇವರು ತಾನೇ ಈ ವಾಕ್ಯಗಳ ಮೂಲಕವಾಗಿ ನಿಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಪ್ರತಿಯೊಬ್ಬರ ಮೇಲೆ ನಿನ್ನ ದಿವ್ಯವಾದಂಥ ಕೃಪಾ ಕಟಾಕ್ಷವು ನೆಲೆಯಾಗಿರಲಿ. ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ದೇವರು ನಮ್ಮ ಸಂಗಡ ಇದ್ದಾನೆ ಅನ್ನುವಂಥ ನಂಬಿಕೆಯಲ್ಲಿ ದೇವರ ವಾಕ್ಯಕ್ಕೆ ವಿಧಿಯರಾಗಿ ಅವರು ನಿಮ್ಮ ಮಾರ್ಗದಲ್ಲಿ ಜೀವಿಸುವಂಥ ಆ ಶ್ರೇಷ್ಠವಾದಂಥ ಕೃಪೆಯನ್ನು ಎಲ್ಲರಿಗೂ ದಯಪಾಲಿಸಿಕೊಡಬೇಕಾಗಿ, ಒಂದು ವೇಳೆ ಯಾರಿಗಾದರೂ ಕಷ್ಟ ಕಾಯಿಲೆ ಇರುವುದಾದರೆ ಅವರಿಗೆ ವಾಕ್ಯದ ಮೂಲಕವಾಗಿ ಬಿಡುಗಡೆಯನ್ನು ಕೊಟ್ಟು ಆದರಣೆಯನ್ನು ಕೊಟ್ಟು ಬಲಪಡಿಸಬೇಕೆಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನೆ ಬೇಡಿಕೆಗಳಿದೆಯಾ? ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವುದಾದರೆ ನಮ್ಮ ಪ್ರಾರ್ಥನಾ ವೀರರು ನಿಮಗೋಸ್ಕರವಾಗಿ ಯಾವಾಗಲೂ ಕೂಡ ಪ್ರಾರ್ಥನೆಯನ್ನು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ದೇವರ ಈ ದಿನದಲ್ಲಿ, ಸಮಯದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್.